ಗಿರೀಶ ಚುಪ್ಪಿ ನಾನೇ ಅಂಗಡಿಗೆ ಹೊರಟಿದ್ದೆ ಕಣ್ರ. ಹೆಂಗು ನೀವು ಇಲ್ಲೇ ಸಿಕ್ಕಿದ್ರಲ್ಲ, ಇಬ್ರು ಸೇರ್ಕೊಂಡು ಒಟ್ಟಿಗೆಯ ಒಂಚೂರು ಅಂಗಡಿಗೆ ಹೋಗ್ಬಿಟ್ಟು ಬಿರಿಯಾನಿ ಅಕ್ಕಿ ತಗೊಬರ್ರೋ. 80 ರೂಪಾಯಿ ಕೆಜಿ ಅಂತಲ್ಲ ಅಕ್ಕಿ, ಅದೇ ಜೀರಾ ರೈಸು. ಅದನ್ನಿಬ್ರು ಹೋಗ್ಬಿಟ್ಟು ತಗೊಬನ್ನಿ. ಅಜ್ಜಿ ಬಿರಿಯಾನಿ ರೈಸಾ? ಯಾಕಜ್ಜಿ ಇವತ್ತು ನಮಗೆ ಬಿರಿಯಾನಿ ಮಾಡ್ಕೊಡ್ತಿದೀಯಾ? ನನ್ನ ತಂಗಿ ರಾಧಾ ಬರ್ತೀಯಾಳಂತೆ ಇವತ್ತು ನಮ್ಮ ಮನೆಗೆ. ಅವಳಿಗೆ ಬಿರಿಯಾನಿ ಅಂದ್ರೆ ಇಷ್ಟನಾ, ಅದಕ್ಕೆ ಒಂಚೂರು ಚಿಕನ್ ಬಿರಿಯಾನಿ ಮಾಡೋಣ ಅಂತ ಅಕ್ಕಿ ತರೋಣ ಅಂತ ಹೊರಟೆ. ನೀವೇ ತಗೊಬನ್ನಿ, ತಗೊಳ್ಳಿ. ಇಬ್ರಿಗೂ 5 ರೂಪಾಯಿ ಕೊಡ್ತೀನಿ. 5 ರೂಪಾಯಿಗೆ ಏನು ಬರುತ್ತಜ್ಜಿ? ಒಂದು 10 ರೂಪಾಯಿ ಆದ್ರೂ ಕೊಡಬಾರ್ದಾ ನೀನು? ನಿಮ್ದೊಳಗೆ ಸರಿ ಆಯ್ತು ಕಣ್ರ. ಒಂಚೂರು ಅಕ್ಕಿ ತಗೊಬನ್ನಿ 1 ಕೆಜಿ ಅಂತ ಹೇಳಿದ್ರೆ ನನ್ನ ಹತ್ರನೇ ಟ್ಯಾಕ್ಸ್ ಕೇಳ್ತೀರಾ. ಬಿಡಿ, ನಿಮ್ಮಿಬ್ರಿಗೆ ಕೊಡೋ 5 ರೂಪಾಯಿ ನನಗೆ ಉಳಿಯುತ್ತೆ. ನಾನೇ ಮೆಲ್ಲ ನಡ್ಕೊಂಡೋಗಿ ಅಕ್ಕಿ ತರ್ತೀನಿ. ಹೋಗಿ ಒಳಗಡೆ. ಅಯ್ಯೋ ಏಯ್ ಗಿರೀಶ ಸುಮ್ಮನಿರೋ, ಬರೋ 5 ರೂಪಾಯಿ ಕೂಡ ತಪ್ಪು ಹೋಗುತ್ತೆ. ಇಲ್ಲ ಅಜ್ಜಿ, ಕೊಡಜ್ಜಿ 5 ರೂಪಾಯಿ ಕೊಡು ಸಾಕು, ನಾನೇ ತರ್ತೀನಿ. ಹಂಗ್ ಬರ್ಬೇಕು ದಾರಿಗೆ. ಹೋಗ್ಬಿಟ್ಟು ಒಳ್ಳೆ ಜೀರಾ ರೈಸು 80 ರೂಪಾಯಿ ಕೆಜಿದು. ಆಮೇಲೆ ಕಡಿಮೆ ರೇಟಿಂಗ್ ತಂದ್ಬಿಟ್ಟಿರಾ. ಅಲ್ಲೇ ಬ್ಯಾಗ್ ಒಳಗೆ 80 ರೂಪಾಯಿ ಇಟ್ಟೀನಿ, ಕೈಗೆ 5 ರೂಪಾಯಿ ಕೊಟ್ಟಿನಿ ನೋಡಿ. ಇದರಲ್ಲಿ ಏನಾರು ತಿನ್ಕೊಂಡು 1 ಕೆಜಿ ಅಕ್ಕಿ ತಗೊಂಡ್ಬನ್ನಿ. ನಾನು ಪಕ್ಕದ ಮನೇಲಿ ಹೋಗ್ಬಿಟ್ಟು ಒಂಚೂರು ಪುದೀನ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಇಸ್ಕೊ ಬರ್ತೀನಿ. ಅಯ್ಯೋ ಗಿರೀಶ, ಅಜ್ಜಿ 80 ರೂಪಾಯಿ ಅಕ್ಕಿ ತರ ಕೇಳ್ತು. ನಾವಿಬ್ರು 70 ರೂಪಾಯಿ ಕೆಜಿ ತಗೊಬರೋಣ. ಜೀರಾ ರೈಸು 50 ರೂಪಾಯಿದು ಸಿಗುತ್ತೆ, 55 ರೂಪಾಯಿದು ಸಿಗುತ್ತೆ, 80 ರೂಪಾಯಿದು ಸಿಗುತ್ತೆ, 70 ರೂಪಾಯಿದು ಸಿಗುತ್ತೆ. ಅಜ್ಜಿಗೆ ಸುಮ್ಮನೆ 70 ರೂಪಾಯಿ ತಂದ್ಬಿಟ್ಟು 80 ರೂಪಾಯಿ ತಂದ್ವಿ ಅಂತ ಹೇಳಿದ್ರೆ ಆಯ್ತು, ಸುಮ್ಮನಿರು. ಆಮೇಲೆ ನಂಗೆ ನಿಂಗೆ 10 ರೂಪಾಯಿ ಉಳಿಯುತ್ತೆ. ಏನಾದ್ರೂ ಜಬರ್ದಸ್ತ್ ತಿಂಡಿ ತಗೊಂಡು ತಿನ್ಬೋದು. ಇಬ್ರು 5 ರೂಪಾಯಿಗೆ ಪಾನಿಪುರಿ ತಿನ್ಕೊಳ್ಳೋಣ. ಅಣ್ಣ, ನಮ್ಮ ಹತ್ರ 5 ರೂಪಾಯಿ ಇದೆ, ಪಾನಿಪುರಿ ಕೊಡಿ. ಏನು, ಇಬ್ರಿಗೂ 5 ರೂಪಾಯಿದು ಪಾನಿಪುರಿ ಬೇಕಾ? ಹೌದೌದು, ನಮ್ಮ ಹತ್ರ 5 ರೂಪಾಯಿ ಇರೋದು. ಅಷ್ಟರಲ್ಲೇ ಒಂಚೂರು ಅಡ್ಜಸ್ಟ್ ಮಾಡ್ಕೊಂಡು ಪಾನಿಪುರಿ ಕೊಟ್ಬಿಡಿ. ಪಾಪ ಈಗ ಎಷ್ಟು ರೇಟ್ ಜಾಸ್ತಿ. ನಾವು ದುಡ್ಡು ಕೊಟ್ಟು ಪೂರಿ ತರಬೇಕು, ಟೊಮಾಟೊ ತರಬೇಕು, ಈರುಳ್ಳಿ ತರಬೇಕು. ಈ ಹುಡುಗರು ಬಂದು 5 ರೂಪಾಯಿ ಪಾನಿಪುರಿ ಕೇಳ್ತಿದ್ದಾರೆ. ಪಾನಿಪುರಿ ಪ್ಲೇಟಿಗೆ ಇವಾಗ 5 ರೂಪಾಯಿ, ಅಂತದ್ರಲ್ಲಿ 5 ರೂಪಾಯಿಗೆ ಪಾನಿಪುರಿ ಬರುತ್ತೆ. ಮಾಡ್ತೀನಿ ಇವಾಗ. ಇವ್ರ ಹತ್ರ ಹೆಂಗೋ 10 ರೂಪಾಯಿ ಇಸ್ಕೊಂಡಿದ್ದೀನಿ. 10 ರೂಪಾಯಿಗೆ ಏನ್ ಕೊಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ತಗೊಳ್ಳಿ, ನಿಮ್ಮಿಬ್ರಿಗೂ ಪಾನಿಪುರಿ ಬೌಲು. ಪಾನಿಪುರಿ ತಿನ್ಬೇಕು ಅಂತ ಆಸೆ ಆಗ್ತಿತ್ತು. ಒಳ್ಳೆ ಬಾಯಿ ನೀರು ಬರ್ತಿದೆ ಕಣ ಗಿರೀಶ. ನಾನಂತೂ ಚೆನ್ನಾಗಿ ತಿಂದಾಕ್ಬಿಡ್ತೀನಿ. ಹೌದು ಕಣ ಚಿಪ್ಪಿ, ನನಗೂನು ಬಾಯಿ ನೀರು ಬರ್ತಿದೆ. ಆಸೆ ಆಗ್ತಿದೆ. ಪಾನಿಪುರಿ, ಪಾನಿಪುರಿ, ಗೋಲ್ಗಪ್ಪೆ, ಪಾನಿಪುರಿ, ಬನ್ನಿ ಬನ್ನಿ ಪಾನಿಪುರಿ ತಿನ್ನಿ. ಸ್ಪೆಷಲ್ ಪಾನಿಪುರಿ, ಗರಂ ಗರಂ ಪಾನಿಪುರಿ, ಮಸಾಲ್ ಪುರಿ. ಏನೇ ಚುಪ್ಪಿ ಇದು? ಇವ್ರು ಪಾನಿಪುರಿ ಬಟ್ಲು ಕೊಟ್ರು, ಆದ್ರೆ ಪಾನಿಪುರಿನೇ ಕೊಡ್ತಿಲ್ಲ. ಇವಾಗ ಕೊಡ್ತಾರೆ, ಅವಾಗ ಕೊಡ್ತಾರೆ ಅಂತ ನೋಡ್ತಿದ್ರೆ ಇವ್ರು ಪಾನಿಪುರಿ ಪಾನಿಪುರಿ ಅಂತ ಕೂಗಕ್ಕೆ ಹಿಡಿದ್ರಲ್ಲ. ಅಣ್ಣ ಅಣ್ಣ, ಇಲ್ಲಿ ನೋಡಿ, ಪಾನಿಪುರಿ ಕೊಡಿ. ಯಾಕಣ್ಣ ನೀವು ನಮ್ಮನ್ನ ಈ ತರ ನಿಲ್ಸಿದೀರಾ? ಪಾನಿಪುರಿ ಕೊಡಿ. ದುಡ್ಡು ಕೂಡ ನೀವು ಇಸ್ಕೊಂಡಾಯ್ತು, ಪಾನಿಪುರಿ ಕೊಡ್ದಲೇ ಮೋಸ ಮಾಡ್ತಿದ್ದೀರಾ ನಮಗೆ. ಹುಡುಗ್ರ, ನೀವು ಕೊಟ್ಟಿರೋ 5 ರೂಪಾಯಿ ಬಟ್ಲಿಗೆ ಸರಿ ಆಯ್ತು. ಪಾನಿಪುರಿ ಬೇಕು ಅಂದ್ರೆ 10 ರೂಪಾಯಿ ಎಕ್ಸ್ಟ್ರಾ ಕೊಡಿ. 5 ರೂಪಾಯಿ ಇಡ್ಕ ಬಂದು ಪಾನಿಪುರಿ ಕೊಟ್ಬಿಡಿ ಅಣ್ಣ ಅಂದ ತಕ್ಷಣ ನಾನು ಪಾನಿಪುರಿ ಕೊಡಕ್ಕಾಗತ್ತಾ? ಇವಾಗ ಎಷ್ಟು ರೇಟ್ ಜಾಸ್ತಿ ಆಗಿದೆ ಗೊತ್ತೇನ್ರ ನಿಮಗೆ? ಈ ಬಟ್ಲಿಗೆ ನನಗೆ 5 ರೂಪಾಯಿ ಬೀಳುತ್ತೆ. ಫ್ರೀಯಾಗಿ ಕೊಟ್ಬಿಡಕ್ಕಾಗತ್ತಾ ಪಾನಿಪುರಿನ? ಈಗ ಪಾನಿಪುರಿ ಬೇಕು ಅಂದ್ರೆ ಇನ್ನೂ 10 ರೂಪಾಯಿ 20 ರೂಪಾಯಿ ಕೊಡಿ, ಇಬ್ರು ಸೇರಿಸ್ಬಿಟ್ಟು. ಅಯ್ಯೋ ದೇವ್ರೆ, ಇದ್ಯಾವ ತರ ಮೋಸ? ಎಲ್ಲ ಪಾನಿಪುರಿ ಅಂಗಡಿಯವರು ಪಾನಿಪುರಿ ತಿನ್ನೋ ಬಟ್ಲನ್ನ ಫ್ರೀ ಆಗಿ ಕೊಡ್ತಾರೆ. ಅಂತದ್ರಲ್ಲಿ ನೀವು ಈ ಬಟ್ಲು, ಅದು ಪುಟ್ಕೋಸಿ ಪೇಪರ್ ಬಟ್ಲಿಗೋಸ್ಕರ 5 ರೂಪಾಯಿ ಇಸ್ಕೊಂತಿದ್ದೀರಾ? ಈ ಬಟ್ಲನ್ನ ಏನ್ ತಗೊಂಡೋಗಿ ನಾವು ಮನೇಲಿ ಒಗ್ಗರಣೆ ಮಾಡ್ಕೊಂಡು ತಿನ್ನಕ ಆಗುತ್ತೆ? ಇವಾಗ ಕೊಟ್ಟಿರೋ 5 ರೂಪಾಯಿಗೆ 3 ಪಾನಿಪುರಿ ಕೊಟ್ರೆ ಸರಿ. ಇಲ್ಲಾಂದ್ರೆ ನೋಡ್ತೀರಿ, ದೊಡ್ಡ ಡಂಗೂರ ಸಾರ್ಬಿಡ್ತೀವಿ ನಾವು. ಪಾನಿಪುರಿ ನಿಮ್ಮ ಹತ್ರ ಚೆನ್ನಾಗಿಲ್ಲ, ಗಲೀಜಾಗಿದೆ, ಹೈಜೀನ್ ಆಗಿಲ್ಲ ಅಂತ. ಯಾವ ಊರು ಯಾರು ನಿಮ್ಮ ಹತ್ರ ಪಾನಿಪುರಿನೇ ತಿನ್ಬಾರ್ದು, ಹಂಗ್ ಮಾಡ್ಬಿಡ್ತೀವಿ. ನನ್ನ ಅಂಗಡಿ ಪಾನಿಪುರಿ ಚೆನ್ನಾಗೇ ಇದೆ. ಯಾರ ಹತ್ರ ಹೋಗಿ ಹೇಳಿದ್ರು ಯಾರು ನಂಬಲ್ಲ.
ನಮ್ಮ ಫ್ರೆಂಡ್ಸ್ ವಾಟ್ಸಪ್ ಗ್ರೂಪ್ ಅಲ್ಲೆಲ್ಲ ಮೆಸೇಜ್ ಮಾಡ್ತೀನಿ ನಿಮ್ ಪಾನಿಪುರಿ ಗಾಡಿಲಿ ಜಿರ್ಲೆ ಇದೆ ಇರುವೆ ಇದೆ ಹಲ್ಲಿ ಇದೆ ಅಂತ. ಕೇಳಿದ್ವಾ? ನಾನಿವಾಗ 10 ಪಾನಿಪುರಿ ಕೇಳ್ತಾ ಇದ್ದೀನಿ, ಇಬ್ರಿಗೂ 10 ಪಾನಿಪುರಿ ಕೊಡಿ. ಇಲ್ಲ ಅಂದ್ರೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಗೊತ್ತಲ್ಲ ಎಲ್ಲರಿಗೂ ಮೆಸೇಜ್ ಮಾಡ್ಬಿಟ್ಟು ಫೋಟೋ ಕಳಿಸ್ಬಿಡ್ತೀವಿ ನಿಮ್ ಗಾಡಿದು. ಅಯ್ಯೋ ಸ್ವಲ್ಪ ಹೊತ್ತಿನ ಹಿಂದೆ 3 ಪಾನಿಪುರಿ ಅಂದ್ರಿ, ಇವಾಗ 10 ಅಂತ ಹೇಳ್ತೀರಾ. ಇನ್ನು ನಾನು ನಿಮಗೆ ತಿನ್ನಕ್ ಕೊಡ್ಲಿಲ್ಲ ಅಂದ್ರೆ 20 ಅಂದ್ಬಿಡ್ತೀರಾ. ಅಂತ ತರಲೆಗಳು ಇರಿ ಕೊಡ್ತೀನಿ. ಹಂಗ್ ಬನ್ನಿ ದಾರಿಗೆ. ಚುಪ್ಪಿ ಒಳ್ಳೆ ಐಡಿಯಾ ಕಣೆ. ಇವಾಗ ಹೆಂಗು ಬೆಟ್ಟಿಯಾಗಿ 10 ಪಾನಿಪುರಿ ತಿನ್ಕೊಂಡು ಹೋಗೋಣ. ಆಮೇಲೆ ನಾವು 1 ರೂಪಾಯಿ ಕೊಡೋದು ಬೇಡ ಇವರಿಗೆ. ಅಜ್ಜಿ ಹೆಂಗು 80 ರೂಪಾಯಿ ಅಕ್ಕಿ ತರ ಕೇಳಿದ್ಯಲ್ಲ, 80 ರೂಪಾಯಿ ಅಕ್ಕಿನೇ ತಗೊಂಡು ಹೋಗೋಣ. ಹೆಂಗು ಪಾನಿಪುರಿ ತಿಂದು ಹೊಟ್ಟೆ ತುಂಬ ಹೋಗುತ್ತೆ. ಸರಿ ಕಣೋ ಗಿರೀಶ, ಹಂಗೆ ಮಾಡೋಣ. ಇವಾಗ ಪಾನಿಪುರಿ ಪಾರ್ಟಿ, ರಾತ್ರಿ ಬಿರಿಯಾನಿ ಪಾರ್ಟಿ. ತಗೊಳ್ಳಿ ಸ್ಪೆಷಲ್ ಪಾನಿಪುರಿ ತಿನ್ನಿ. ಇವಾಗ ನಮಗೆ ಒಳ್ಳೆ ಪಾನಿಪುರಿ ಪಾರ್ಟಿ. ನಿಮಗೆಲ್ಲ ಪಾನಿಪುರಿ ಇಷ್ಟನಾ? ನನಗಂತೂ ಪಾನಿಪುರಿ ಮಸಾಲ ಪುರಿ ಅಂದ್ರೆ ತುಂಬಾ ಇಷ್ಟ. ನಾನು ಗಿರೀಶ ಅಜ್ಜಿ ಹತ್ರ ದುಡ್ಡು ಹೊಡೆದು ಪಾನಿಪುರಿ ತಿಂತಾನೆ ಇರ್ತೀವಿ. ನಾವಿವತ್ತು ಪಾನಿಪುರಿ ತಿಂದು ಮಜಾ ಮಾಡ್ತೀವಿ. ನಿಮಗೆ ಪಾನಿಪುರಿ ಇಷ್ಟನಾ, ಮಸಾಲ ಪುರಿ ಇಷ್ಟನಾ, ಗೋಬಿ ಮಂಚೂರಿ ಇಷ್ಟನಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ಬಾಯ್ ಬಾಯ್. ಬಹಳ ರುಚಿಯಾಗಿತ್ತು ಪಾನಿಪುರಿ. ನಮ್ 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 ನಮ್.